ಈ ದಿನ ತಾಲೂಕು ಪಟ್ಟಣಾಧಿಕಾರಿಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ರವಿಕುಮಾರ್ ಅವರ ಸಮಕ್ಷಮದಲ್ಲಿ ಏರ್ಪಾಡು ಮಾಡಿದ್ದು ವಿಚಾರಗಳ ಬಗ್ಗೆ ಇವತ್ತು ನಾವು ಇಲ್ಲಿ ಚರ್ಚೆ ಮಾಡಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಮಾಹಿತಿ ಪಡ್ಕೊಂಡು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಪ್ರಮುಖವಾಗಿ ಏನು ನಮ್ಮಲ್ಲಿ ಅನೇಕ ಯೋಜನೆಗಳು ಇವತ್ತು ಕಾರ್ಯಗತ ಆಗ್ತಾ ಇದ್ದೇವೆ, ಅವೆಲ್ಲವನ್ನು ಕೂಡ ತ್ವರಿತವಾಗಿ ಮುಗಿಸುವುದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿಕ್ಕೆ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಮುಖಾಂತರ ಸರ್ಕಾರದ ನಿಯಮಗಳಂತೆ ಒಳ್ಳೆ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಅದಾದ ನಂತರ ಬಹಳ ವಿಶೇಷವಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಯಾರ್ಯಾರಿಗೆ ನಿವೇಶನ ಇಲ್ಲವೋ, ಮನೆ ಇಲ್ಲವೋ ಅಂಥವರಿಗೆ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನು ಗುರುತು ಮಾಡಿ ಈ ವರ್ಷದ ಒಳಗಾಗಿ 10,000 ಮನೆಗಳ ನಿವೇಶನ ಕೊಡಬೇಕು ಅಂತೇಳಿ ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಆ ಜಮೀನುಗಳನ್ನು ಗುರುತು ಮಾಡಿ ಸರ್ವೆ ಸ್ಕೆಚ್ ಮಾಡಲಿಕ್ಕೆ ನಮ್ಮ ಏಡಿಎಲ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆ ಜಮೀನುಗಳು ಯಾವ್ಯಾವುದು ಸರ್ಕಾರಿ ಗೋಮಾಳ ಇದೆ ಅದನ್ನ ಗುರುತು ಮಾಡಲಿಕ್ಕೆ ತಹಸೀಲ್ದಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಉಳಿದಂತೆ ಫಲಾನುಭವಿಗಳ ಪಟ್ಟಿಯನ್ನು ಈಗಾಗಲೇ ಮಾಡಿದ್ದೀವಿ. ಇನ್ನೂ ಕೂಡ ಆಗ ಫಲಾನುಭವಿ ಯಾರಾದಿದ್ದರೆ ಪಂಚಾಯಿತಿ ಮಟ್ಟದಲ್ಲಿ ಯಾರ್ಯಾರ ನಿವೇಶನ ಅಗತ್ಯ ಇದೆ ಅವರೆಲ್ಲ ಕೂಡ ಅರ್ಜಿ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ನಾವು ಮಾಡ್ತೇವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ನಮ್ಮ JGM ಅಂತ ಸ್ಕೀಮ್ ಮಾಡಿದ್ರು. ಅದು ಏನು ಅನ್ಕೊಳ್ತಾರೆ ಎಲ್ಲ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಅಂತ ಅನೇಕ ಹೇಳಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ್ದು 40%, ರಾಜ್ಯ ಸರ್ಕಾರದ್ದು 60%. ಅದಕ್ಕೆ ಇವರು ಕೂಡ ನಾವು ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ್ದು ಮಾತ್ರ. ಕೇಂದ್ರದಿಂದ ಕೂಡ ಅನುದಾನ ಅದಕ್ಕೆ ಹೆಚ್ಚಿಗೆ ಬರ್ತಾ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡ್ತಾ ಇದ್ದಾರೆ. ಆ ಉದ್ಯೋಗ ಖಾತ್ರಿ ಮಾಡತಕ್ಕಂಥ ಕೆಲಸಕ್ಕೆ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ. ಆ ಜಲಜೀವನ ಮಿಷನ್ನಲ್ಲಿ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನು ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನ ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ KWA ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ. ಇನ್ನು ಕೂಡ ಎಲ್ಲೆಲ್ಲಿ ಇವತ್ತು ಇಲಾಖೆಗಳಲ್ಲಿ ತಹಸೀಲ್ದಾರ್ ಕಚೇರಿ ಆಗ್ಬೋದು, ನಮ್ಮ ತಾಲೂಕ್ ಪಂಚಾಯಿತಿ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಸಾಮಾಜಿಕ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರದು. ಅನೇಕರು ಬಂದು ಅನೇಕ ಸಂಘಟನೆ ಹೇಳಿಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವುದು ಕೂಡ ನೀವು ಕೃತಿಗೆಡದೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ. ಒಂದು ವೇಳೆ ಯಾರಾದರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ, ಕೆಲಸಕ್ಕೆ ಚ್ಯುತಿಯುವ ರೀತಿಯಲ್ಲಿ ನಡೆದುಕೊಂಡ್ರೆ ಅಂಥವ್ರನ್ನ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳಿದ್ದೆ. ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಆಡಳಿತ ಯತ್ನವನ್ನು ಚುರುಕುಗೊಳಿಸಲಿಕ್ಕೆ ಸಾಮಾನ್ಯವಾಗಿ KDP ಸಭೆಗಳನ್ನು 3 ತಿಂಗಳು ಮಾಡ್ತಾರೆ. ನಾನು ಇನ್ನು ಮುಂದೆ ಪ್ರತಿ ತಿಂಗಳು ಸಭೆ ಮಾಡ್ತೇನೆ. ಪ್ರತಿ ತಿಂಗಳು ಸಭೆ ಮಾಡಿ ಎಲ್ಲ ಅಧಿಕಾರ ವರ್ಗದವರನ್ನು ವಿಶ್ವಾಸ ತಗೊಂಡು ಇಷ್ಟು ವರ್ಷ ಏನು ಕೆಲಸಗಳು ಕುಂಠಿತವಾಗಿತ್ತು ಇವೆಲ್ಲ ಕೆಲಸಗಳನ್ನು
ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕ್ರಮವನ್ನು ಕೈಗೊಳ್ಳುತ್ತೆ. ಒಟ್ಟಾರೆ ಇವತ್ತು ನಮಗೆ ಈ ರಾಸುಗಳಿಗಾಗ್ಬೋದು, ಜೊತೆಗೆ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ದೃಷ್ಟಿಯಿಂದ ಯಾರಾದರೂ ಕೂಡ ನಕಲಿ ಆಗಿ ಅರ್ಹತೆ ಇಲ್ಲದೆ ಇದಂತೆ ಯಾರಾದರೂ ವೈದ್ಯರಿದ್ದರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಪಶುವೈದ್ಯ ಇಲಾಖೆಯಲ್ಲಿ ಕೂಡ ಸರ್ಟಿಫಿಕೇಟ್ ಪಡೆದುಕೊಳ್ಳದೆ ಯಾರಾದರೂ ಕೂಡ ವೈದ್ಯ ವೃತ್ತಿ ಮಾಡ್ತಾ ಇದ್ರೆ ಅಂಥವ್ರಿಗೆ ಕೂಡ ಕ್ರಮ ತಗೋಬೇಕು. ಮತ್ತು ಈ ಶಾಲೆಗಳಲ್ಲಿ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಸರ್ಕಾರಿ ಶಾಲೆಗಳಲ್ಲಿ. ಆ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಎಲ್ಲ ಒಂದು ತಾಲೂಕಿನ ಮುಖ್ಯೋಪಾಧ್ಯಾಯ ಸಭೆಯನ್ನು 22ರಂದು ಕರೆದಿದ್ದೇನೆ. ಇದರೊಟ್ಟಿಗೆ 26ನೇ ತಾರೀಕು ಸಂವಿಧಾನವನ್ನು ನಾವು 26 ಗಂಟೆ ಇದೆ ಕಂಪ್ಲೀಟ್ ಮಾಡ್ತೀಯಾ. 26ನೇ ತಾರೀಕು ನಾವು ಸಂವಿಧಾನವನ್ನು ದಿನಾಚರಣೆ ಮಾಡಿ 1 ವರ್ಷ ಮುಗಿತಾ ಬಂತು. ಅವತ್ತು ಯಥಾವೃತ್ತಿಯಲ್ಲಿ ನಾವು ಯಾವ ರೀತಿ ಸಂವಿಧಾನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮ ಕೂಡ ನಾವು ನೀವೆಲ್ಲ ಸೇರಿಕೊಂಡು ಸಂವಿಧಾನಕ್ಕೆ ಗೌರವದ ಕೆಲಸವನ್ನು ಮಾಡೋಣ. ಇದರೊಟ್ಟಿಗೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿಂದ ತಾಲೂಕು ಆಡಳಿತ ಗಮನ ಕೊಡೋಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಇವೆಲ್ಲ ಕೂಡ ಎಲ್ಲ ನಮ್ಮ ಅಧಿಕಾರಿಗಳು ತಾವು ಎಲ್ಲ ಬಂದು ಮಗಳ ಮದುವೆಯನ್ನು ತಾವೆಲ್ಲ ಕೂಡ ನೆರವೇರಿಸಿಕೊಟ್ಟಿದ್ದೀರಿ. ಈಗ ನಾನು ಇನ್ನು ತಾಲೂಕು ಆಡಳಿತವನ್ನು ಚುರುಕುಗೊಳಿಸಲಿಕ್ಕೆ, ಸಾರ್ವಜನಿಕ ಕೆಲಸಗಳನ್ನು ಚುರುಕಾಗಿ ಮಾಡಲಿಕ್ಕೆ ಮುಂದಾಗಿ ಆ ಕೆಲಸದಲ್ಲಿ ನಿರತರಾಗ್ತದೆ. 14 ತಿಂಗಳ ಮುಂದೆ ಅಂದರೆ ಅಧ್ಯಕ್ಷರಿಗೆ ಅವಧಿ ಇತ್ತು. ಆ ಸಂವಿಧಾನ ಪ್ರಕಾರ ಮುಗಟಾಗಿದೆ ಅಂತ ಹೇಳಿ ನಾವು ನ್ಯಾಯಾಲಯದಿಂದ ಅದಕ್ಕೆ ಸ್ಟೇ ಕೊಟ್ಟು ಏನು ಯಾವತ್ತು ಅವಧಿ ಮುಗಿಯುತ್ತಲ್ಲ ಆ ಅವಧಿ ಮುಗಿಯೋದಕ್ಕೆ ಅಡ್ಮಿಟ್ ಆಗಬಾರ್ದು ಅಂತೇಳಿ ಸ್ಟೇ ಕೊಟ್ಟು ಇವತ್ತು ಮುಂದುವರಿಸಿ ಆದೇಶ ಕೊಟ್ಟಿದ್ದಾರೆ. ಜೊತೆಗೆ ಅದರ ಆದೇಶದಲ್ಲಿ ಸರ್ಕಾರ ಕ್ರಮ ತಗೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಪುರಸಭೆ ಅವಧಿಯ ಅಧ್ಯಕ್ಷ ಅವಧಿ ಲೆಕ್ಕಾಚಾರ ಮುಗಿದ್ರು ಕೂಡ ನ್ಯಾಯಾಲಯದ ಆದೇಶದಂತೆ ಜೀವಂತವಾಗಿದೆ. ಪುರಸಭಾ ಅಧ್ಯಕ್ಷ ಇನ್ನೂ ಮುಂದುವರಿತಾ ಇದ್ದಾರೆ. ಮುಂದಿನ ನ್ಯಾಯಾಲಯದ ಆದೇಶ ಸರ್ಕಾರದ ಆದೇಶ ಬರುವುದು. ಬಂಗಾರಪೇಟೆ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಾಯಿಗಳ ಹಾವಳಿ ಬಹಳ ಅತಿಯಾಗಿತ್ತು. ನಾವು ಕೂಡ ಬಂಗಾರಪೇಟೆ ಪುರಸಭೆಯಲ್ಲಿ 4 ಬಾರಿ ಟೆಂಡರ್ ಕರೆದಿದ್ದೇವೆ. ನಾಯಿಗಳನ್ನು ಹಿಡಿದು ಸಾಗಿಸಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ವಿಶೇಷವಾಗಿ ಸರ್ಕಾರ ಕೂಡ ಹಣದ ಜೊತೆಗೆ ನಾನು ಕೂಡ ಸ್ವಂತವಾಗಿ 20 ಲಕ್ಷ ರೂಪಾಯಿ ಕೊಡೋದಕ್ಕೆ ಪ್ರಕಟಣೆ ಮಾಡಿದ್ದೇನೆ. ನಮ್ಮ ಅಧ್ಯಕ್ಷರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೋ ಮೈಸೂರಿನಿಂದ ಒಂದು ಗ್ಯಾಂಗ್ ಬರ್ತೀನಿ ಅಂತೇಳಿ ಅಡ್ವಾನ್ಸ್ ತಗೊಂಡಿದ್ದಾರೆ. ನಮಗೆ ಭಾಳಷ್ಟು ಕಷ್ಟ ಆಗಿದೆ. ಎಲ್ಲ ಕಡೆ ದೂರುಗಳು ಬರ್ತಾ ಇದೆ, ನಾಯಿಗಳು ಜಾಸ್ತಿ ಆಗಿದೆ, ನಾಯಿಗಳು ಮನೆ ಬಂದ ಗಲಾಟೆ ಮಾಡ್ತಾ ಇದ್ದಾವೆ, ಮಕ್ಕಳು ಓಡ ಹಾಕ್ತಾ ಇಲ್ಲ ಅಂತೇಳಿ ಭಾಳಷ್ಟು ದೂರುಗಳು ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಕೂಡ ಏನೇ ಮಾಡಿ ವಾರದಲ್ಲಿ ನಾಯಿ ಹಿಡಿಯೋ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಯಾರಾದರೂ ಹಾಲನ್ನ ತಗೊಂಬಂದು ಆ ನಾಯಿಗಳ ಕಾಟದಿಂದ ಬಂಗಾರಪೇಟೆ ತಾಲೂಕು ಜನತೆಯನ್ನು ಮುಕ್ತಿಗೊಳಿಸ್ತೀವಿ.